ಅಶೋಕ್ದವರು ಫಸ್ಟ್ನೇ ವರ್ಷದ ಟೂರ್ನಮೆಂಟ್ ಫಂಕ್ಷನ್ ಮಾಡ್ತಿದ್ದೀರಾ. ಈ ಟೂರ್ನಮೆಂಟ್ ನಿಮಗೆ ಓಪನ್ ಮಾಡೋಕ್ಕೆ ಉತ್ತೇಜನ ನೀಡಿದ್ದು ಹೆಂಗೆ ಅಣ್ಣ? ಹೆಂಗೆ ಓಪನ್ ಮಾಡಿದ್ರಿ ಟೂರ್ನಮೆಂಟ? ಇದು ನಾನು ಆಲ್ರೆಡಿ ನಮ್ಮ ಅಂಚೆಯಿಂದನೂ ಒಂದು 7 ವರ್ಷದಿಂದ ನಾನು ಟೂರ್ನಮೆಂಟಿಗೆ ಅಕ್ಕಿ ಬಿಡ್ಕೊಂಡು ಬರ್ತಲೇ ಇದ್ದೆ. ನನಗೆ ವರ್ಷ ಪ್ಲೇಸ್ ಆಗ್ತಲೇ ಇದೆ. ನನಗೆ ಯಾವ ವರ್ಷ ಪ್ಲೇಸ್ ಅನ್ನೋದೇ ಇಲ್ಲ, ಪ್ಲೇಸ್ ಆಗ್ತಾಯಿದೆ. ಈ ಟೂರ್ನಮೆಂಟ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿಕ್ಕಿಂತ ನಮ್ಮ ಸ್ನೇಹಿತರುಗಳು, ಇಲ್ಲ ಹರೀಶು ನೀನು ಮಾಡು, ನೀನು ಚೆನ್ನಾಗಿ ಮಾಡ್ತೀಯಾ, ನೀನೊಂಥರ ಖಡಕ್ಕು, ನೀನು ಎಲ್ಲೂ ಮೋಸ ಮಾಡೋಕ್ಕೆ ಬಿಡಲ್ಲ, ತುಂಬ ಅಚ್ಚುಕಟ್ಟಾಗಿ ಮಾಡ್ತೀಯ, ನೀನು ಮಾಡು ಅಂತ ನನಗೆಲ್ಲ ನಮಗೆ ಪ್ರತಿಯೊಬ್ಬರು ನನಗೆ ಉತ್ತೇಜನ ಕೊಟ್ಟರು. ಅವರು ಅವತ್ತಿನ ದಿನ ನನಗೆ ಅವ್ರು ಸಪೋರ್ಟ್ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ನಾನು ರಿಯಲ್ ಶೋಕ್ತಾರ್ ಅಂತ ನಾನು ಟೂರ್ನಮೆಂಟ್ ಮಾಡಿದೆ. ನಾನು ರಿಯಲ್ ಶೋಕ್ತಾರ್ ಟೂರ್ನಮೆಂಟಲ್ಲಿ ನಂದೇ ಅಂತ ಸ್ವಂತ ಡಿಸಿಷನ್ ಆಗಿ ನಾನು ಹಿಂಗೆ ಮಾಡಬೇಕು, ಹಿಂಗೆ ನಡೆಸಬೇಕು, ಇದೇ ಥರ ಆಗಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು, ರೂಲ್ಸ್ಗಳನ್ನ ಯಾರಿಗೂ ನನಗೆ ಮೋಸ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ರಿಯಲ್ ಶೋಕ್ತಾರ್ ಅಂತ ಟೂರ್ನಮೆಂಟ್ ಮಾಡಿದೆ. ಈ ರಿಯಲ್ ಶೋಕ್ತಾರ್ ಟೂರ್ನಮೆಂಟಲ್ಲಿ ನೀವು ಕೇಳ್ಬೋದು, ಏನು ಸರ್ ರಿಯಲ್ ಶೋಕ್ತಾರ್ ಟೂರ್ನಮೆಂಟ್ ಅಂದರೆ ಏನಿದೆ ವಿಶೇಷ ಅಂತ ನೀವು ಕೇಳ್ಬೋದು. ರಿಯಲ್ ಶೋಕ್ತಾರ್ ಅನ್ನೋ ಹೆಸರು ತಕ್ಕನಾಗಿ ನಾನು ಟೂರ್ನಮೆಂಟ್ ನಡೆಸಿದ್ದೀನಿ. ಹೆಂಗೆ ಅಂತ ಅಂದ್ರೆ ಹೇಳಿ, ಈಗ ಪ್ರತಿಯೊಬ್ಬ ಏನು ಮಾಡ್ತಾನೆ ಅಂದರೆ ಒಂದು ಡೇಟ್ ಕೊಡ್ತಾನೆ, ಅವನಿಗೆ ಡೇಟ್ ಕೊಡ್ತೀನಿ, ಜೂನ್, ಜುಲೈ, ಆಗಸ್ಟ್ 14ನೇ ತಾರೀಕು ಒಳಗಡೆ ಅಕ್ಕಿ ಬಿಡಬೇಕು. ಆ ಅಕ್ಕಿ ಬಿಡಬೇಕು ಅಂದಾಗ ಅವನದೇ ಆದಂಥ ಒಂದು ಡೇಟ್ ಕೊಡ್ತೀನಿ, ನಾನು ಡೇಟ್ ಕೊಡಲ್ಲ, ಅವರೇ ಡೇಟ್ ಕೊಡೋದು. ಆ ಡೇಟಿಗೆ ಅವನು ಅಕ್ಕಿ ಬಿಡಲೇಬೇಕು, ಅವನ ಅಕ್ಕಿ ಡೇಟ್ ಬಿಡಲೇಬೇಕು. ಕತೆ ಗೀತೆ ಹೇಳೋ ಸೀನೇ ಇಲ್ಲ, ನನ್ನ ಮದುವೆ ಇದೆ, ಮುಂಜಿದೆ, ಆ ಸೀನೇ ಇಲ್ಲ, ಅಕ್ಕಿ ಬಿಡಲೇಬೇಕು. ಆ ಡೇಟ್ ಕೊಟ್ಮೇಲೆ ನಾನು ಅಕ್ಕಿ ಬಿಡಬೇಕು, ಇಲ್ಲ ಬರ್ಕೊಡ್ಬೇಕು. ಆ ಥರ ಮಾಡಿ ಏನಾರು ಮನೇಲಿ ಸಂಭವಿಸಿದಾಗ ಮಾತ್ರ ನಾನು ಅವ್ರಿಗೆ ಚಾನ್ಸ್ ಕೊಡ್ತೀನಿ, ಬಿಟ್ಟರೆ ಇಲ್ಲ. ಈಗ ಅಕ್ಕಿ ಬಿಟ್ಟ ಮೇಲೆ ಒಂದ್ಸಲಿ ಅಕ್ಕಿ ಬಿಟ್ಟಿದ ತಕ್ಷಣ ತುಂಬ ಜೋರ ಮಳೆ ಬರುತ್ತೆ, ನೋ ಚಾನ್ಸ್. ಅವ್ರ ಹಣೆ ಬರ ಚೆನ್ನಾಗಿದ್ರೆ ಅಕ್ಕಿ ಆಡುತ್ತೆ, ಛತ್ರಿ ಮೇಲೆ ಫಿನಿಶ್ ಆಗುತ್ತೆ, ಆಡೋಕ್ಕಿ ಅಂತಲೇ ಇರ್ತವೆ. ಮಳೆಯಲ್ಲಿ ನಾವು ಚಾನ್ಸೇ ಕೊಡಲ್ಲ. 12 ಅವರ್ ಒಳಗಡೆ 11 ಗಂಟೆ 59 ನಿಮಿಷ ಅಕ್ಕಿ ಆಡಿದ್ರು ಛತ್ರಿ ಫಿನಿಶಿಂಗೇ ಮಾಡಬೇಕು. 12 ಅವರ್ ಮೇಲೆ ಆಡಿದ್ರೆ ಮಾತ್ರ 15 ಅಡಿ ನಾವು ಛತ್ರಿ 15 ಅಡಿ ಲೆಕ್ಕ ಕೊಟ್ಟಿದ್ದೀನಿ. ಹಾಗಾಗಿ ನಾನು ಹೇಳ್ದಂಗೆ ಹೊಸ್ದಾಗಿ ಮಾಡಿದೆ. ಅದೇ ಥರ ನನ್ನ ಅಣ್ಣ ತಮ್ಮಂದಿರಾದಂಥ ಎಲ್ಲ ಸ್ನೇಹಿತರುಗಳು ತುಂಬ ಅಚ್ಚುಕಟ್ಟಾಗಿ ಟೂರ್ನಮೆಂಟ್ಸ್ ಇದ್ರು. ಜನ ಬೇರೆ ಟೂರ್ನಮೆಂಟ್ನವ್ರು ಹೇಳ್ತಾಯಿದ್ರು, ಸಾರ್ ದುಡ್ಡು ಇಸ್ಕೊಂಡು ಟೂರ್ನಮೆಂಟ್ ನಡ್ಸೋಕ್ಕಾಗಲ್ಲ ಅಂತ ಜನ ಮಾತಾಡಿದರು. ಅದು ನನ್ನ ಕಿವಿಗೆ ತುಂಬ ಬಂತು. ಆದರೆ ನನ್ನ ಟೂರ್ನಮೆಂಟಿಗೆ ನಮ್ಮ ರಿಯಲ್ ಶೋಕ್ತಾರ್ ರೋಲಿಂಗ್ ಪಿಜನ್ ಕಲ್ಲ ಟೂರ್ನಮೆಂಟ್ ಸೇರಿದಂಥ ಪ್ರತಿಯೊಬ್ಬ ಅವರು ಮನೆಗೆ ನನಗೆ ದುಡ್ಡು ತಂದು ಕೊಟ್ಟರು ಸರ್. ಈಗ ನೀವು ಕೇಳೋದು ಇದೆಲ್ಲ ಏನು ಸರ್ ಅಂತ ಕೇಳ್ಬೋದು. ಇವತ್ತೇನು ನಾನು ರಿಯಲ್ ಶೋಕ್ತಾರ್ ಟೂರ್ನಮೆಂಟಲ್ಲಿ ನಾನು ಮಾಡಿದ್ದೀನಿ, ಕಪ್ಪೆಲ್ಲ ನಾನು ಸ್ವಂತವಾಗಿ ಕೊಡ್ತಾ ಇರೋದು. ಇದು ಪೂರ್ತಿ ನಾನು ಸ್ವಂತ ದುಡ್ಡಿಂದ ಕಪ್ಗಳನ್ನ ಕೊಡ್ತಾ ಇರೋದು. ಬೆಳ್ಳಿಗದೆ ನಾನು ಸ್ವಂತ ದುಡ್ಡಿಂದ ಕೊಡ್ತಾ ಇರೋದು. 2 ವರ್ಷ ಸತತವಾಗಿ ಯಾರು ಹೊಡಿತಾರೆ ಅವ್ರಿಗೆ ಬೆಳ್ಳಿಗದೆ ಆಗಿರುತ್ತೆ. ಈ ವರ್ಷ CK ಲಾಫ್ಟ್ನರ್ ಹೊಡೆದಿದ್ದಾರೆ, ನೆಕ್ಸ್ಟ್ ವರ್ಷ ಹೊಡೆದ್ರೆ ಅವ್ರಿಗೆ ಬೆಳ್ಳಿಗದೆ ಆಗುತ್ತೆ. ಮತ್ತು ಕಪ್ಪು ಆಗ್ಬೋದು, ಆರಿದಕ್ಕಿ ಫೋಟೋ ಆಗ್ಬೋದು, ಮತ್ತು ಆ ಕಪ್ಗಳಾಗ್ಬೋದು, ಮೂಮೆಂಟ್ಸ್ ಆಗ್ಬೋದು, ಮತ್ತು ಚೌಟ್ರಿಗಳು ನಾನು ಮಾಡಿದ್ದೀನಿ. ನಾನೇ ಮಾಡಿದ್ದೀನಿ ಅಂತ ನಾನು ಹೊಗಳ್ಕೊಳ್ತಾ ಇಲ್ಲ, ನಾನು ಮಾಡಿದ್ದೀನಿ. ನನ್ನ ಮಾಡೋದಕ್ಕೆ ನನಗೆ ಸಹಕಾರ ತುಂಬಿದ್ದಾರೆ. ನನ್ನ ರಿಯಲ್ ಶೋಕ್ತಾರ್ ಟೂರ್ನಮೆಂಟ್ನ ಪಾರಿವಾಳ ಶೋಕ್ತಾರ್ ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿದ್ದಾರೆ. ಮಾಡಿ ಇವತ್ತು ಟೂರ್ನಮೆಂಟ್ ಕಾರ್ಯಕ್ರಮ ಆಗಲಿ, ಫಂಕ್ಷನ್ನು ನಡೆಸ್ತಾ ಇದ್ದೀವಿ. ಆದರೆ ಟೂರ್ನಮೆಂಟು ತುಂಬ ಚೆನ್ನಾಗಿ ನಡೆದಿದೆ. ಮತ್ತೀಗ 2ನೇ ವರ್ಷದ ಟೂರ್ನಮೆಂಟ್ ಆಗ್ತಾಯಿದೆ. ಆಲ್ರೆಡಿ ಈಗಲೇ ಎಷ್ಟೋ ಜನ ಹಣವನ್ನು ಕಟ್ಟಿದ್ದಾರೆ. ಆಲ್ರೆಡಿ ತುಂಬ ಜನ ಚಾನ್ಸ್ ಕೊಡಿ ಅಂತ ಇದ್ದಾರೆ. ನಾನು ಚಾನ್ಸ್ ಕೊಡ್ತಾ ಇಲ್ಲ. ಯಾಕೆಂದರೆ ನನಗೆ ಒಂದ್ಸಲಿ ಬೇಜಾರಾಯಿತು ಅಂದರೆ, ಕರೆಕ್ಟಾಗಿ ಅಕ್ಕಿ ಬಿಡಲಿಲ್ಲ ಅಂದರೆ ಅವನೇನೇ ತಿಪ್ಪರ್ಲಾಗ ಹಾಕೊಂಡ್ರೆ ನಾನು ಮತ್ತೆ ಅವ್ರಿಗೆ ಚಾನ್ಸ್ ಕೊಡಲ್ಲ. ಇದು ನನ್ನ ಡಿಸಿಷನ್. ನನ್ನಿಂದ ಏನಾರ ಮೋಸ ಆಯ್ತಾ, ನನ್ನಿಂದ ಏನಾರ ತಪ್ಪಾಯ್ತಾ, ಆಗಲೇ ಬಂದು ಕೇಳಿ. ನನ್ನ ಖಡಕ್ ವ್ಯವಹಾರ ನಾನು ಇದು ಮಾಡ್ತೀನಿ, ನಾನು ಮಾಡ್ತಾ ಇದ್ದೀನಿ. ಈ ಸೋಕಿ ಬೆಳೀಲಿ ಅಂತ ನಾನು ಮಾಡ್ತೀನಿ. ಇದರಿಂದ ಏನು ತಗೊಂಡು ಹೋಗ್ಬೇಕಾಗಿರೋದು ಏನಿಲ್ಲ ಸರ್ ಮನೆಗೆ. ಬ್ರದರ್ಸ್, ಇದರಿಂದ ಏನು ನಾವು ಮನೆಗೆ ತಗೊಂಡು ಹೋಗ್ಬೇಕಲ್ಲ. ಇವರು ಆದ್ರೆ ನಮ್ಮ ಸ್ನೇಹಿತರು KR ನಗರ ಮಲೇಶ್ ಅಂತ ನಮ್ಮ ಬ್ರದರ್ ಇದ್ದಂಗೆ. ನಾನು ಫೋನ್ ಮಾಡಲಿಲ್ಲ, ಏನಿಲ್ಲ, ಪಾಪ ಬೆಳಗ್ಗೆನೆ ಬಂದು ನಿಂತ್ಕೊಂಡು ನೋಡಿಕೊಂಡು ಏನು ಬೇಕು ಏನು ಬೇಡ ಅಂತ ತಲೆ ಕೆಡ್ಸ್ಕೊಂಡು ಮಾಡಿಕೊಡ್ತಾ ಇದ್ದಾರೆ. ನಾನು ಯಾವತ್ತೂ ನಿಮ್ಮೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ. ಈ ಶೋಕಿನ ಎಲ್ಲರೂ ಬೆಳೆಸೋಣ, ಚೆನ್ನಾಗಿ ಟೂರ್ನಮೆಂಟ್ ಮಾಡೋಣ. ಅವ್ರಿಗೂ ಸಹ ಒಳ್ಳೆ ಕಪ್ ಕೊಟ್ಟರೆ ಅಲ್ವಾ. ಈಗ ಒಳ್ಳೆ ಕಪ್ ಕೊಟ್ಟರೆ ಅವ್ರು ಯಾಕೆ ಮಾತಾಡ್ತಾರೆ? ಈ ಕಪ್ಪಿಂದ ನನಗೊಂದು ಕಿರಿಕಾಯಿತು, ನಾನು ಬೇಡ, ಆ ವಿಚಾರ ಬೇಡ ನನಗೆ. ನಾನು ಸೋಕಿ ಟೂರ್ನಮೆಂಟ್ ನಡೆಸಬೇಕು ಅಂದರೆ ಕಪ್ಪಿಂದನೇ ನನಗೆ ಮೊದಲು ಪಾಯಿಂಟ್ ಬಂದಿದ್ದು, ಬೇಡ ಆ ವಿಚಾರ. ಇವತ್ತು ನಾನು ಈ ಕಪ್ ಕೊಟ್ಟಿದ್ದೀನಿ, ಕಪ್ಪಿನ ಬಗ್ಗೆ ಯಾರಾದರೂ ಮಾತಾಡೋಂಗಿದೆಯಾ? ನಾನು ಸ್ವಂತವಾಗಿ ಕೊಟ್ಟಿದ್ದೀನಿ, ಕಪ್ ಕೊಟ್ಟು ಅದು ಕೊನೆವರೆಗೆ ಉಳ್ಕೊಳ್ಳುತ್ತೆ ಅದು ಮನೇಲಿ. ಯಾವತ್ತು ಕುಡ್ದಿದ್ದು ತಿಂದಿದ್ದು ಇರಲ್ಲ. ನಾವೇನು ಕೊಡ್ತೀವಿ ಅದೇ ಶಾಶ್ವತ ಆಗಿರುತ್ತೆ. ಟೂರ್ನಮೆಂಟ್ ನಡೆಸಿದ್ರೆ ತುಂಬ ಚೆನ್ನಾಗಿ 2ನೇ ವರ್ಷ ಕಾಲಿಟ್ಟಿದ್ದೀನಿ. ಆಲ್ರೆಡಿ ತುಂಬ ಜನ ಸೇರ್ಕೊಳ್ತಾ ಇದ್ದಾರೆ. ಅಮೌಂಟ್ ಮತ್ತು ಇನ್ನೊಂದು ದುಡ್ಡು ಕೊಟ್ಟರೆ ಮಾತ್ರ, ಹಣ ಕಟ್ಟಿದವ್ರಿಗೆ ಮಾತ್ರ ಬುಕ್ಕಲ್ಲಿ ಎಂಟ್ರಿ ಆಗುತ್ತೆ. ಅದೇ ಥರನೇ ಹಣವನ್ನು ಕಟ್ತಾ ಇದ್ದಾರೆ. ಇನ್ನೂ ನೀವು ಟೂರ್ನಮೆಂಟ್ ಚೆನ್ನಾಗಿ ಕಟ್ಟಿ ನಡೆಸಿ, ನೀವೆಲ್ಲ ನಿಮ್ಗೆ ಸಹಾಯ ಮಾಡಿ ಇನ್ನೂ ಚೆನ್ನಾಗಿ ಬೆಳೆಸೋಣ, ತುಂಬ ಎತ್ತರ ಬೆಳೆಸೋಣ. ನನ್ನಿಂದ ಒಂದು ಸಣ್ಣದೇನಾದ್ರು ತಪ್ಪು ಘಟನೆ ಅಂತ ನಡೆದಿದ್ರೆ ನೀವು ಹೇಳಿದ್ರೆ ನಾನು ಕೇಳ್ತೀನಿ. ಅದಕ್ಕೆ ನಾನು ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊಂಡು ನನ್ನ ಮಾತಾಡೋಕ್ಕೆ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು
ಎಲ್ಲ ಕೈ ಕೊಡಿ ದಯವಿಟ್ಟು. ಇದು ನಮ್ಮ ಹರೀಶ್ ಅಣ್ಣವರು, ಇದು ರಿಯಲ್ ಶೋಕರ್ ರೋಲಿಂಗ್ ಪಿಜನ್ ಟೂರ್ನಿಮೆಂಟ್ ಇದು ಮೊದಲನೇ ವರ್ಷ ನಡೆಸಿ ಇದು ಫಂಕ್ಷನ್ ಮಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೇಳಿದ ತಕ್ಷಣ ಬಂದಿದ್ದೀರ, ತುಂಬಾ ಜನ ಬರಬೇಕಾಗಿತ್ತು. ಬಲೂನಾ ಏನಾಗಲ್ಲ, ಪ್ರೀತಿ ವಿಶ್ವಾಸ ಅಷ್ಟೇ ಚೆನ್ನಾಗಿರುತ್ತೆ. ಹರೀಶ್ ಅಣ್ಣ ಸ್ವಲ್ಪ ಮೈಕ್ ಸ್ವಲ್ಪ ಹಿಂದೆ ಕೇಳಿದೆ. ನೀನ್ ಎಕ್ರಾನ ತಲೆ ಮೇಲೆ ನೀವು ಬಂದಿದ್ದೀರ ನೋಡಿ, ದಯವಿಟ್ಟು ನೀವೆಲ್ಲರೂ ಹಿರಿಯಂತ ವ್ಯಕ್ತಿಗಳ ಶೋಧನೆಗಳನ್ನ ನೆನಪಿಸ್ಬಿಟ್ಟು ಯಾರ ಮನಸ್ಸಿಗೆ ಏನೋ ಮಾಡ್ಬಿಟ್ಟು ನಿಮ್ಮೆಲ್ಲರ ಮೇಲೆ ಅಷ್ಟೇ ನಿಮಗೆ ಪ್ರೀತಿ ಇರುತ್ತೆ. ನೀವು ಬಂದಿದ್ದೀರ ನಮ್ಗೆ ಅಷ್ಟೇ ವಿಶ್ವಾಸ. ನಾನು ಅದೇ ತರ ಟೂರ್ನಮೆಂಟ್ ನಾನು ಅಷ್ಟೇ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತೀವಿ. ಇವಾಗ ನಾವು ರಿಯಲ್ ಶೋಕರ್ ಟೂರ್ನಮೆಂಟ್ ನಡೀಬೇಕು ಅಂದ್ರೆ ನೀವು ಕಾರಣ ತಪ್ಪು. ನಮಗೆ ನೀವೆಲ್ಲ ನನಗೆ ಬರೀ ಹೇಳಿದ್ದಕ್ಕೆ ಮನೆ ಬಾಗಿಲು ಬಂದು ಕೊಟ್ಟೋಗಿದ್ದೀರ. ಪ್ರತಿಯೊಬ್ಬರು ಎಷ್ಟು ಜನ ಟೂರ್ನಮೆಂಟ್ ಸೇರ್ಕೊಂಡಿದ್ದೀರ, ನನಗೆ ಯಾರು ಸಹ ಆ ಥರ ತೊಂದರೆ ಕೊಡಲಿಲ್ಲ. ತುಂಬಾ ಜನ ಟೂರ್ನಮೆಂಟ್ ನಡೆಸ್ಕೊಟ್ರಿ, ತುಂಬಾ ಜನ ದುಡ್ಡು ಸಹ ಕಟ್ಕೊಟ್ರಿ. ನೀವು ಇದೇ ತರ ನಡ್ಕೊಂಡು ಹೋಗಿ, ನನಗೇನಿಗೆ ಕಷ್ಟ ಅಲ್ಲ. ಇದು ನನಗೇನು ಟೂರ್ನಮೆಂಟ್ ನಡೆಸೋದೇನು ಕಷ್ಟ ಅಲ್ಲ. ನಾನು ನಡೆಸ್ಕೊಡ್ತೀನಿ. ನಿಮ್ಮ ಆಶೀರ್ವಾದ, ನಮ್ಮ ಅಣ್ಣ ತಮ್ಮರು ನನಗಿಂತ ವಯಸ್ಸಲ್ಲಿ ಚಿಕ್ಕದಾಗಿರ್ಬೋದು, ನಿಮ್ಮ ಆಶೀರ್ವಾದ ಮತ್ತು ಸಪೋರ್ಟ್ ಇದೆ. ಸೊ ನಮ್ಮ ಮನೆ ಮುಸ್ಲಿಮ್ಗಳಿಗೆ ಟೂರ್ನಮೆಂಟ್ ನಡೆಸ್ಕೊಡ್ತೀನಿ. ಇದು ಮಾಡ್ತು ನಿಮ್ ಸಹಕಾರ ಪ್ರೀತಿ ಇರಬೇಕು. ಹಂಗೆ ನಮ್ಮ ಹಿರಿಯರ ಎಲ್ಲರ ಪ್ರೀತಿ ವಿಶ್ವಾಸ ನಮ್ಮಿದ್ರೆ ಮಾತ್ರ ನಾವೆಲ್ಲ ಟೂರ್ನಮೆಂಟ್ ನಾವ್ಯಾರು ಬೇರೆ ನಾವೆಲ್ಲ ಒಂದೇ. ನಮ್ಮ ಟೂರ್ನಮೆಂಟ್ ಚೆನ್ನಾಗಿ ನಡೀತದೆ, ನಾವೆಲ್ಲ ಒಂದಾಗೋದು. ನಮ್ಮ ಫ್ರೆಂಡ್ಶಿಪ್ ಇಲ್ಲಿ ಪಾರಿವಾಳದಲ್ಲಿ ಹೆಚ್ಚಾಗಿ ಫ್ರೆಂಡ್ಸ್ ಪಾರಿವಾಳ ಸ್ಪರ್ಧೆ ಮಾಡೋದು ಯಾವನು ತಪ್ಪು ಅಂತ ಯಾವುದೇ ತಪ್ಪಿಲ್ಲ. ಪಾರಿವಾಳ ತುಂಬಾ ಒಳ್ಳೆ ಸೋಕೆ ಮಾಡಿ ಓದ ಹುಡುಗರು ಫಸ್ಟ್ ಚೆನ್ನಾಗಿ ಓದಿ ಮೇಲ್ಗಡೆ ಬಂದ ನಿಮ್ ಕಾಲದಲ್ಲಿ ಕೆಲಸ ಮಾಡಿ. ಇವತ್ತು ನಾನು ಸೋಕೆ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಅದರಲ್ಲಾದ್ರೆ ಪ್ರೋಸೆಸ್ ಕಷ್ಟಪಟ್ಟು ಇವತ್ತು ಮನೆ ಮಾಡಿ ಅಕ್ಕಿ ಜೋಡಿಸಿರ್ಬೋದು. ನನ್ಗೆ ಏನೇ ಮಾಡಿ ತುಂಬಾ ಕಷ್ಟ. ಒಂದು ಬ್ಯಾಡ ಬಿಟ್ಟಿಲ್ಲ, ನನಗೆ ಒಂದು ಮಿಕ್ಸ್ ಸೊಸೈಟಿ ಆಗಿಲ್ಲ. ನಾನು ಕೆಟ್ಟಾಗಿಟ್ಟಲ್ಲ, ಪಾರೋ ಕೆಟ್ಟಾಗಿಟ್ಟಲ್ಲ, ವೆರಿ ಗುಡ್, ಒಳ್ಳೆ ಆಗಿಟ್ಟದು, ತುಂಬಾ ಒಳ್ಳೆ ಆಗಿತ್ತು. ಅದು ಕಥೆ ಬೇರೆ, ಪಾರಿವಾಳ ಬೇರೆ, ಆ ಮಜನೇ ಬೇರೆ. ಅದು ಆಗ್ತದೆ ಯಾವಾಗ ಗೊತ್ತಿದ್ರು ಅಂತಾನೆ ಸೋಲ್ತಾರೆ ಮಾತ್ರ ಗೊತ್ತಪ್ಪ ಶೋಕಿಂದ ಏನು ಅಂತ. ಅದಾದ ಮಜನೇ ಬೇರೆ. ನಿಮ್ಮ ಸಹಕಾರ ಎಲ್ಲರೂ ನಾನು ಎಲ್ಲರೂ ಬಂದಿದ್ದೀರ. ನನಗೆ ಸೂಚನೆ ಮೇಲ್ಗಡೆ ದಯವಿಟ್ಟು ಹೇಳ್ತೀನಿ. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಅಷ್ಟೇ ನಮ್ಗೆ ಹೇಳೋದು. ನಾನು ಮಾತಾಡೋದಿದ್ರೆ ದೊಡ್ಡ ಕೊಡ್ತೀನಿ. ಕೊಡಿ. ಹರೀಶ್ ಬ್ರದರ್ಸ್ ಇಂದ ಸನ್ಮಾನ. 5 ಜನನು ವೇದಿಕೆ ಹತ್ರ ಬಂದು ಸನ್ಮಾನ ಸ್ವೀಕರಿಸಬೇಕು. ದಯವಿಟ್ಟು ಈ ಕೂಗದಂತ 5 ದಾಬಡಿ ಅವರು ಬರಬೇಕು. ಪಾಂಡವಾಸ್ ದಾಬಡಿ, CK ದಾಬಡಿ, ಮಾರಿಕಾಂಬಾ ದಾಬಡಿ, K13 ಲಾವ್ ಹಾಗೂ MG ಲಾವ್. ಚೋಟಿಲಾಲ್ ಶಿಷ್ಯನ ಇವರು. ನಮ್ಮ ಮಾಂಗಿಲಾಲ್ ಅವರು ನೋಡಿ ತಡವಾಗಿ ಬಂದಿದ್ದಾರೆ. ಪಕ್ಕ ಚೋಟಿಲಾಲ್ ಅವರು ಶಿಷ್ಯ ಅವರು, ಮಾಂಗಿಲಾಲ್ ಅವರು.
ತುಂಬಾ ಜನ ಸಹಾಯ ಮಾಡಿದ್ದಾರೆ. ನೋಡಿ, ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಬಹಳಷ್ಟು ಜನ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ದೊಡ್ಡ ಮನಸ್ಸು, ಯಾರು ಸಹ ನಮ್ಮ ಹೆಸರುಗಳನ್ನ ಹೇಳ್ಬಿಡಿ ಅಂತ ಹೇಳಿದ್ದಾರೆ. ನೋಡಿ, ಹಾಗೇನೆ ನಾವು ಒಂದ್ ಕೈಯಲ್ಲಿ ಮಾಡಿ ಸಹಾಯನ ಇನ್ನೊಬ್ಬರಿಗೆ ಯಾವ ರೀತಿ ನಾವು ಹೇಳಲ್ವೋ ಅದೇ ರೀತಿ ಅವ್ರು ದೊಡ್ಡ ಮನಸ್ಸು ಅಂತ ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೆ ಒಂದು ಅಭಿನಂದಿಸಬೇಕು ಅಂತ ಕೇಳ್ತಾರೆ. ಅದಾದ ನಂತರ ಹಾಸನ್ ಬ್ಲೂ ಬರ್ಡ್ಸ್ ಲವ್ ಹರೀಶ್, ನಂತರ ಸತ್ಯಕಾಂತ್ ದಾಬಡಿ, ಶ್ರೀ ನಂದಿ ದಾಬಡಿ, ಓಂ ದಾಬಡಿ, ಶ್ರೀ ಬಸವೇಶ್ವರ ಲಾಫ್ಟ್, ಅಶೋಕ್. ನಾನು ಕೂಗ್ದಂತ 5 ಜನ ಒಂದು ದಾಬಡಿಯಿಂದ ಒಬ್ರು ಬರಬೇಕು. ಬ್ಲೂ ಬರ್ಡ್ಸ್ ಲಾಫ್ಟ್ ಹರೀಶ್, ಸತ್ಯಕಾಂತ್ ದಾಬಡಿ, ಶ್ರೀ ನಂದಿ ದಾಬಡಿ, ಓಂ ದಾಬಡಿ, ಬಸವೇಶ್ವರ ಲಾಫ್ಟ್, ಅಶೋಕ್. ನೆಕ್ಸ್ಟಾ ಆಯ್ತಾ? ಸತ್ಯಕಾಂತ್ ದಾಬಡಿ, ನಂದಿ ದಾಬಡಿ, ಓಂ ದಾಬಡಿ, ಬಸವೇಶ್ವರ ದಾಬಡಿ, ಅಶೋಕ್. ಅವ್ರು ಬರ್ದೇ ಇದ್ರು, ಅವ್ರ ಪಕ್ಕದಲ್ಲಿ ಇರುವಂತ ದಾಬಡಿ ಅವ್ರು ಯಾರಾದ್ರು ಅವ್ರ ಜೊತೆ ಚೆನ್ನಾಗಿರೋರು ಬಂದೋಗ್ಬೇಕಾದ್ರು ಸನ್ಮಾನನ ಸ್ವೀಕರಿಸ್ಬೋದು. ಹಾಗೆ ಚೀನೀಸ್ ಲಾಫ್ಟ್ ರಾಹುಲ್, ಗಣಪ ಲಾಫ್ಟ್, ಗಿಲ್ಲಿ ದಾಬಡಿ ಆದರ್ಶ್, ಫೈಸಲ ದಾಬಡಿ ಚೇತು, ಕಾಫಿ ವಿಂಗ್ಸ್ ಲಾಫ್ಟ್ ಸೈಯದ್ ಮನ್ಸೂರ್. ನಾನು ಕರೆದಂತ 5 ಜನ ಬಂದು ವೇದಿಕೆ ಹತ್ರ ಬರ್ಬೇಕಂತ ಕೇಳ್ಕೊತಾ ಇದ್ದೀನಿ. ಚೀನೀಸ್ ಲಾಫ್ಟ್, ಗಣಪ ಲಾಫ್ಟ್, ಗಿಲ್ಲಿ ಲಾಫ್ಟ್, ಹೊಯ್ಸಳ ಲಾಫ್ಟ್, ಕಾಫಿ ವಿಂಗ್ಸ್ ಲಾಫ್ಟ್. ಈ 5 ಯಾರಾದ್ರೂ ಬೈ ಮಿಸ್ಟೇಕ್ ಆಗಿ ಟೂರ್ನಿಮೆಂಟಿಗೆ ಸೇರಿರೋರಿಗೆ ಮೊಮೆಂಟೋ ಸಿಕ್ಕಿಲ್ಲ ಅನ್ನೋದಾದ್ರೆ ಆಮೇಲೆ ಬೇಕಾದ್ರೂ ಕಲೆಕ್ಟ್ ಮಾಡ್ಕೋಬಹುದು. ಮಧ್ಯದಲ್ಲಿ ಬಂದಿರೋರು, ಸ್ವಲ್ಪ ಲೇಟಾಗಿ ತಡವಾಗಿ ಬಂದಿರೋರು. ಅದಾದ ನಂತರ ಅಂಜಿನಿ ದಾಬಡಿ ಕುಂಬಡಿ, ಅವರು ಸಹ ವೇದಿಕೆ ಮೇಲೆ ಬಂದು ಸನ್ಮಾನ ಸ್ವೀಕರಿಸಬೇಕು. ದುರ್ಗಾ ಪರಮೇಶ್ವರಿ ದಾಬಡಿ ಪಣಿಯವರು, ವೀರಭದ್ರೇಶ್ವರ ದಾಬಡಿ ಪ್ರವೀಣ್, ಸ್ಯಾಂಡಲ್ವುಡ್ ದಾಬಡಿ ದೀಪು, ಇದು ಮಾಶಾಲ್ಲಾ ದಾಬಡಿ ಅಬ್ಬಾಸ್. ಈ 5 ದಾಬಡಿಯಿಂದ 5 ಜನ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಸರ್. ವಿನ್ನರ್ಸ್ ಅವರು ಟೂರ್ನಿಮೆಂಟಿಗೆ ಸೇರಿರೋರಿಗೆ ಒಂದೊಂದು ಮೊಮೆಂಟೋ ಕೊಡ್ಬೇಕಂತೆ. ವೇಟ್ ಮಾಡಬೇಡಿ, ಬೇಗ ಬನ್ನಿ, ಟೈಮ್ ವೇಸ್ಟ್ ಆಗುತ್ತೆ. ದಯಮಾಡಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಆದಷ್ಟು ಬೇಗ ಬನ್ನಿ, ದಯಮಾಡಿ ಬನ್ನಿ ಬನ್ನಿ. ಏನಿಲ್ಲ ಅಪ್ಪ ಬನ್ನಿಲ್ಲ ಕೊಡಿಯೋಣ. ಟೂರ್ನಿಮೆಂಟಿಗೆ ಸೇರಿರೋರಿಗೆ ನಮ್ಮ ಮೈಸೂರಿನಲ್ಲಿ ಹಲವಾರು ಬಾರಿ ಅಂಬಾರಿಯನ್ನು ಹೊಂದಿರುವಂಥ ಅರ್ಜುನನ ಸವಿನೆನಪಿಗಾಗಿ ಅವರು ಮೊಮೆಂಟೋವನ್ನು ಕೊಡ್ತಾ ಇರೋದು ನಮ್ಮ ಹರೀಶ್ ಅವರು. ಅದು ಒಂದೇ ನೋಡಿ, ನಮ್ಮ ಮೈಸೂರಿನಲ್ಲಿ ಹಲವಾರು ಬಾರಿ ಅಂಬಾರಿ ಹೊಂದಿರುವಂಥ ಆನೆ ಅರ್ಜುನ ಹಾಸನದಲ್ಲೇ ಸಾವಿನಪ್ಪಿರೋದು. ಅದಕ್ಕೋಸ್ಕರ ಸವಿನೆನಪಿಗಾಗಿ ಅವರು ಮೊಮೆಂಟೋದಲ್ಲಿ ಅರ್ಜುನನ ಭಾವಚಿತ್ರವನ್ನು ಹಾಕಿ ಮೊಮೆಂಟೋಗಳನ್ನ ಯಾರ್ಯಾರು ಟೂರ್ನಿಮೆಂಟಿಗೆ ಸೇರಿದ್ರು ಅಂತ ದಾಬಡಿಯಲ್ಲಿ ಇರಲಿ ಅಂತ ಅವ್ರು ದೊಡ್ಡ ಮನ್ಸು ಮಾಡಿ ಪಾಪ ಕೊಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ ಹೊಡಿಬೇಕು ನಮ್ಮ ಹರೀಶಣ್ಣ ಅವ್ರಿಗೆ. ಅಣ್ಣ ಫಸ್ಟ್ ಟೂರ್ನಿಮೆಂಟ್ ಇನ್ನು 10 ಜನ ಇದ್ದಾರೆ ಅಷ್ಟೇ. ಪವರ್ ಸ್ಟಾರ್ ದಾಬಡಿ ಶಾವು, ಮಿಠಾಯಿ ಗಲ್ಲಿ ಅಕ್ಬರ್ ಸುಲ್ತಾನ್, ಸಿಲ್ವರ್ ಲಾಫ್ಟ್ ವಸೀಂ, SGS ಲಾಫ್ಟ್ ಶಾಕ್ ಅಫ್ಜರ್ ಬಾಬಣ್ಣ ಅವರು, ವೇಗದೂತ ದಾಬಡಿ ಸಂತೋಷ್. ಈ 5 ಜನ ವೇದಿಕೆ ಹತ್ರ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಮಿಠಾಯಿ ಗಲ್ಲಿಯಿಂದ ಪವರ್ ಸ್ಟಾರ್ ದಾಬಡಿ ಶಾವು ಅವರು, ಅಕ್ಬರ್ ಸುಲ್ತಾನ್ ಅವರು, ಸಿಲ್ವರ್ ಲಾಫ್ಟ್ ವಸೀಂ ಅವರು, SGS ಲಾಫ್ಟ್ ಬಾಬಣ್ಣ ಅವರು, ವೇಗದೂತ ದಾಬಡಿ ಸಂತೋಷ್ ಅವರು. 5 ಜನ ಎಲ್ಲಿ ಬಂದಿದ್ದಾರೆ, ಒಬ್ರು ಬಂದಿಲ್ಲ ನೋಡಿ. ಕರೆದ ತಕ್ಷಣ ಹೆಂಗ್ ಬಂದ್ರು ನೋಡಿ, 4 ಜನ ಪ್ರೆಸೆಂಟ್ ಇದ್ದಾರೆ ಇಲ್ಲೇನೆ.
ಬರೋ ವರ್ಷಕ್ಕೆ ಆರಾಗ ಕಡಿತಾ ಇರೋದು. ಬರೋ ವರ್ಷ ಆರಾಗ ಕಡಿತಾ ಇರೋದು. ಟೂರ್ನಿಮೆಂಟಿಗೆ ಸೇರಿ ಕಪ್ಪನ್ನು ಹೊಡೆದೇ ತೊಗೊಂಡೋಗಿ ಲಾಫ್ಟಲ್ಲಿ ಇಡಬೇಕಂತ ಏನಿಲ್ಲ. ಆ ಸವಿ ನೆನಪಿಗಾಗಿ ಆ ಮೆಮೊರಿಗೋಸ್ಕರ ಯಾವ ಮೊಮೆಂಟನ್ನು ಕೊಡ್ತಾರೆ ಅದರಲ್ಲೂ ಸಹ ಟೂರ್ನಿಮೆಂಟ್ ಹೆಸರಿರುತ್ತೆ. ಕೆಲವರು ಅದನ್ನು ಸಹ ಕೊಡಲ್ಲ, ಅದರಲ್ಲಿ ಅವ್ರು ಕೊಟ್ಟಿದ್ದಾರೆ, ನೀವು ಅದನ್ನು ಸ್ವೀಕರಿಸಕ್ಕೆ ಕೂಗ್ತಾ ಇದ್ರು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತಾ ಇದೆ. ಹಾಗೆ ಸವ್ಯ ಸಚಿನ್ ಕಾಂತಾ ವೆಂಕಿ ಲವ್ DSM ಬಾಯ್ಸ್, ಶ್ರೀ ಸಿಗಂದೂರ್ ಚೌಡೇಶ್ವರಿ ದಾಬಡಿ, ಇರ್ಫಾನ್ ಸೇಠ್ ದಾಬಡಿ ಟಿಪ್ಟೂರಿಂದ ಬಂದಿರುವಂಥವ್ರು. PJG ಬಾಯ್ಸ್ ಲವ್, ಈ 5 ಜನ ವೇದಿಕೆ ಹತ್ರ ಬಂದು ಸನ್ಮಾನ ಸ್ವೀಕರಿಸಬೇಕು. ಸವ್ಯ ಸಚಿನ್ ಕಾಂತಾ ವೆಂಕಿ ಲಾಫ್ಟ್, DSM ಬಾಯ್ಸ್ ಅಯಾಜ್, ಸಿಗಂದೂರ್ ಚೌಡೇಶ್ವರಿ ದಾಬಡಿ ಅರುಣ್, ಇರ್ಫಾನ್ ಸೇಠ್ ದಾಬಡಿ. ಅವ್ರ ದಾಬಡಿಯಿಂದ ಯಾರಾದ್ರೂ ಒಬ್ಬರಾದ್ರೂ ಬರ್ಬೋದು ಸರ್, ಯಾರಾದ್ರೂ ಬಂದು ಬೇಕಾದ್ರೂ ಸನ್ಮಾನ ಸ್ವೀಕರಿಸಬೇಕು. ಅಣ್ಣ ಬನ್ನಿ, ಮುಂದ್ಗಡೆ ಚೇರ್ ಖಾಲಿ ಇದೆ, ಸ್ವಲ್ಪ ಬಂದು ಕೂತ್ಕೊಳ್ಳಿ ಒಳಗಡೆ. ಯಾರ್ಯಾರು ಬಾಗ್ಲ ಹತ್ರ ನಿಂತಿದ್ದೀರಾ ದಯವಿಟ್ಟು ಬಂದು ಕೂತ್ಕೊಳ್ಳಿ ಎಲ್ಲರೂ. ಯಾರು ಯಾರು ಇಲ್ಲ ಯಾರು ತಡೀರಿ ನೋಡೋಣ. ಇಲ್ಲ ಹರೀಶಣ್ಣ ಇನ್ನು ಯಾರಿಗಾದ್ರೂ ಇದ್ರೆ ಪೆಪ್ಸಿ ಶಿವು ಅವರು ಹಾಗೂ ಮಾಂಗಿಲಾಲ್ ಅವರು ವೇದಿಕೆ ಹತ್ರ ಬರಬೇಕು ಸರ್. ಪೆಪ್ಸಿ ಶಿವು ಮತ್ತೆ ಮಾಂಗಿಲಾಲ್ ಅವರು. ನಮ್ಮ ಹರೀಶ್ ಅವ್ರ ಕ್ಲೋಸ್ ಫ್ರೆಂಡ್ ಜೀವನ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಹರೀಶ್ ಅವ್ರಿಗೆ ಪ್ರೋತ್ಸಾಹಕರ ಆದಂಥ ಜೀವನ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಹಾಸನ್ ಟಿಪ್ಪು ಚಾಂಪಿಯನ್ಸ್ ಟೂರ್ನಿಮೆಂಟಿನ ಆಯೋಜಕರಲ್ಲಿ ಒಬ್ಬರಾದಂಥ ನಮ್ಮ ಫಯಾಜ್ ಅವರು ವೇದಿಕೆ ಮೇಲೆ ಬರಬೇಕು. ರೆಡಿ ಫಯಾಜ್ ಅವರೇ. ನೆಕ್ಸ್ಟ್ ಅವರಿಬ್ರು ಕರೆದು ಬಿಡೋಣ. ಫಯಾಜ್ ಮತ್ತು ಪಣಿಗೆ. ಪಣಿ ಮತ್ತು ಮೈಸೂರು ಹರೀಶ್ ಎಲ್ಲಿದ್ದಾರೆ? ಹರೀಶ್ ಅವರು ಯಾರಿಗಣ ಯಾರು? ನೋಡಿ, ನಮ್ಮ ಮಾಂಗಿಲಾಲ್ ಅವರು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ನಮ್ಮ ದೊಡ್ಡಗಡ್ಡಿ ಕಿರಣ್ ಅವರ ಬಲಗೈ ರೈಟ್ ಹ್ಯಾಂಡ್ ಇವರು. ಹಾಗೆ ನಮ್ಮ ಚೋಟೆಲಾಲ್ ಅವರ ಅಪ್ಪಟ ಶಿಷ್ಯ. ಜೋರಾದ ಚಪ್ಪಾಳೆ ನಮ್ಮ ಮಾಂಗಿಲಾಲ್ ಅವರಿಗೆ. ನಮ್ಮ ದುರ್ಗಾ ಪರಮೇಶ್ವರಿ ದಾಬಡಿಯಿಂದ ಪ್ರತಿ ಅವರು ಈ ಚಿಕ್ಕಮಂಗ್ಳೂರು ಎಲ್ಲ ಟೀಮ್ಗೂ ಕರೆದ್ಬಿಡ. ಮೈಸೂರಿಂದ ಬಂದಿರುವಂತ ಹರೀಶ್ ಅವರು ಸಹ ವೇದಿಕೆ ಹತ್ರ ಬರಬೇಕು ಸರ್. ಮೈಸೂರಿಂದ ಬಂದಿರುವಂತವ್ರು ಹರೀಶ್ ಅವರು. ಮೈಸೂರಿಂದ ಬಂದಿರುವಂತ ಹರೀಶ್ ಅವರು ಈಗ ಯಾರಣ್ಣ? ಯಾರು ಕ್ಯಾಟೈಸ್ ಆದರ್ಶನಾ ಅಣ್ಣ? ಆದರ್ಶ ಬಂದವನಲ್ವಾ? ಎಲ್ಲಿ ಬಂದವ್ರೆ? ಬಂದಿಲ್ಲ. ಆಸಿಫ್ ಬಂದವ್ರೆ. ಆಸಿಫ್ ಬರ್ತಿದ್ವಾ? ಆಸಿಫ್ ಕರಿತಾನೆ.
ನಮ್ಮ ಇಲಾಹಿ ನಗರದಿಂದ ಬಂದಿರುವಂತ ಆಸಿಫ್ ಅಣ್ಣ ಅವರ ವೇದಿಕೆ ಹತ್ರ ಬಂದು ಸನ್ಮಾನ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕರಿತೀನಿ ದೂರ ದೂರ ಆಮೇಲೆ ಕೊಡಿ ಕೊಡಿ ಅಣ್ಣ. ಚಿಕ್ಕಮಗಳೂರು ಬನ್ನಿ, ದಯಮಾಡಿ ಚಿಕ್ಕಮಗಳೂರು. ಅಣ್ಣ बैठो बैठो प्राइस देना सो वांग एक बैठती यहाँ बैठो प्राइस देना सो बैठो ಕೊಡಿ 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 ಅಣ್ಣ ನಾನು ಮಾತಾಡ್ತೀನಿ. ಹಾಂ ಕರಿಯೋಣ ಯಾರನ್ನ ಚಿಕ್ಕಮಂಗ್ಳೂರಿನ ಬಂದು ನೆಕ್ಸ್ಟ್ ಅದ್ರ ಜೊತೆಲಿ ಇನ್ನು ಯಾರೇ ಬಂದಿದ್ರು ಬನ್ನಿ ಅಂತ ಕರೀರಿ. ಕೊಡಿ ಅಣ್ಣ ಅಣ್ಣ ಸರ್, ನೀವು ಹೊರಗಿನಿಂದ ಬಂದಿರೋಂಥವ್ರು ತಮ್ಮ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಟೂರ್ನಿಮೆಂಟ್ ಒಂದು ಸಮಾರಂಭಕ್ಕೆ ಎಲ್ಲರೂ ಸಹ ನಮ್ಮ ಅತಿಥಿಗಳೇ. ದಯವಿಟ್ಟು ನಮ್ಮ ಕೆಲವರು ಹೆಸರುಗಳು ನಮಗೆ ಗೊತ್ತಿಲ್ಲ, ಹೊರಗಿಂದ ಬಂದಿರೋರು ದಯವಿಟ್ಟು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕೆಲವು ಹೆಸರುಗಳು ನಮ್ಗೆ ಗೊತ್ತಿಲ್ಲ, ಹೊರಗಿಂದ ಬಂದಿರೋರು. ಸಂತೋಷ ನಮಗೆ. ಇನ್ನು ಕೆಲವೇ ನಿಮಿಷದಲ್ಲಿ ಬಹುಮಾನ ವಿತರಣೆಯನ್ನ ಮಾಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ. ದಯವಿಟ್ಟು ಯಾರು ಹೋಗಬೇಡಿ. ಸಲೀಂ ಕರಿತೀನಿ. ನಮ್ಮ ಸಲೀಂ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಸಲೀಂ ಅವರು ಜೋರಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತಿಸಬೇಕು. ಇವರು ಒಳ್ಳೆ ರೆಫ್ರಿ ಕಾರ್ಯನ ನಿರ್ವಹಿಸ್ತಾರೆ. ಹಾಗೆ ಎಲ್ಲ ಟೂರ್ನಿಮೆಂಟನ್ನು ಸಹ ಇವ್ರ ಮೇಲೆ ನಂಬಿಕೆ ಇಟ್ಟು ರೆಫ್ರಿ ಪಂಚಾಯತ್ ಕಳಿಸ್ತಾರೆ. ಜೋರಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತಿಸಬೇಕು ನಮ್ಮ ಸಲೀಂ ಅವ್ರಿಗೂ ಸಹ. ಹೇಳು ಹೇಳು. ಸರಿ ಸರಿ ಆಯ್ತಾಯ್ತು. ಡಿ ಸಿ ಸಚಿನ್ ಅವರು ಅವ್ನು ಕರೀರಿ. ಡಿ ಸಿ ಸಚಿನ್ ಅಂತ. ಕೊಡಿ ಕೊಡಿ. ನಮ್ಮ ಡಿ ಸಿ ಸಚಿನ್ ಅವ್ರಿಗೂ ಸಹ ಸನ್ಮಾನ. ನೋಡಿ, ಅವ್ರು ಡಿ ಸಿ ಆಫೀಸಲ್ಲಿ ಇರೋದು. ಅಕ್ಕಿ ಶೋಕಿ ಅವ್ರಿಗೆ ಏನಾದರೂ ಡಿ ಸಿ ಆಫೀಸಲ್ಲಿ ಆಗುವಂಥ ಕೆಲಸಗಳಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಡ್ತಾರೆ ಇವರು. ಹಾಗೆ ಕ್ರೇಜಿ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಕ್ರೇಜಿ ಅಂದ್ರೆ ರವಿಚಂದ್ರನ್ ಕ್ರೇಜಿನೂ ಅಲ್ಲ, ಮತ್ತೆ ಸಾಧು ಕೋಕಿಲ ಕ್ರೇಜಿನೂ ಅಲ್ಲ. ಇವರು ಇಲ್ಲಿ ಅಕ್ಕಿ ಶೋಕ್ತಾರೆ, ಇಲ್ಲಿ ಟೂರ್ನಿಮೆಂಟ್ ಫಂಕ್ಷನ್ ಬಂದಿರೋಂಥ ಕ್ರೇಜಿ ಅವರು. ತಡೀರವ್ರು ಮಾಡಿಬಿಡ್ಲಿ. ಫಸ್ಟು ಅಣ್ಣ ಇದು ಕಲರ್ ಸಿಂಗಲ್ ಕೊಟ್ಬಿಡೋಣ. ಅವ್ರಿಗೆ ಕೇಳೋಣ ಹರೀಶ್ ಅಣ್ಣಂಗೆ ಅದು ಮಾಡ್ಬೇಕು. ಅಣ್ಣ ಬನ್ನಿ ಇಲ್ಲಿ. ಪ್ರೈಸ್ ಕೊಟ್ರೆ ಎಲ್ಲರೂ ಇರ್ತಾರೆ. ಇಲ್ಲ, ಊಟನೇ ಆಗಿಲ್ವಲ್ಲ, ಎಲ್ಲಿ ಕೊಟ್ಟೋಗ್ತಾರೆ?
ವೆಂಕಟೇಶ್ ದಯವಿಟ್ಟು ವೇದಿಕೆ ಮುಂಭಾಗ ಬರಬೇಕು. ವೆಂಕಟೇಶ್ ಮುಂಭಾಗ ಬರಬೇಕು. ದಯಮಾಡಿ ಬನ್ನಿ. ಇಟ್ಕೊಳ್ಳ ಇಲ್ಲಿ ಬನ್ನಿ ಸರ್. ವೆಂಕಟೇಶ್ ಅವರು ಯತೀಶ್ ಅವರು ಒಳ್ಳೆ ರಫ್ರಿ ಮಾಡಿದ್ದಾರೆ. ಯತೀಶ್ ಅವರು ವೇದಿಕೆ ಮುಂಭಾಗ ಬರಬೇಕು. ಯತೀಶ್ ಹಳೆ ಶೋಕದ ಯತೀಶ್ ಅವರು ದಯಮಾಡಿ ಸಂಪಾದನೆ ಮಾಡಬೇಕಾದ್ರೆ ಚಪ್ಪಾಳೆ ಹೊಡೆಯಿರಿ. ಚಪ್ಪಾಳೆಗೆ ದುಡ್ಡು ಕೊಡೋದಿಲ್ಲ. ದಯಮಾಡಿ ಹೊಡಿಬೇಕು. ರೆಫ್ರಿ ಮಾಡಿರುವಂಥ ವೆಂಕಿಯವರು ಈ ಟೂರ್ನಿಮೆಂಟ್ಗೆ ಯಾರ್ಯಾರು ರೆಫ್ರಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ವೆಂಕಿಯವರು ಜೊತೆಯಲ್ಲಿ ಇನ್ನು ಯಾರ್ಯಾರು ರೆಫ್ರಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ದಯವಿಟ್ಟು ವೇದಿಕೆಯಿಂದ ಬರಬೇಕು ಸರ್. ಚನ್ನಪಟ್ಟಣ ದಯಮಾಡಿ ವೇದಿಕೆ ಮುಂಭಾಗ ಬರಬೇಕು. ಚನ್ನಪಟ್ಟಣ ಎಷ್ಟು ಜನ ಇದ್ರೆ ಮುಂದೆ ಯಾರೋ ನೆನೆಸ್ಕೋಬೇಡಿ. ಚನ್ನಪಟ್ಟಣ ವೇದಿಕೆ ಮುಂಭಾಗ ಬರಬೇಕು. ಯಾಕೆ ನನಗೆ ಗೊತ್ತಿಲ್ಲ ಬಿಡು. ಕೂತ್ಕೊಂಡ್ರೆ ಮೈಕ್ ಇದೆ. ನೋಡಿ ಇಲ್ಲಿ ಅವ್ರು ನಿಂತ್ಕೊತಾರಲ್ಲ ಇದೊಂದು ಫೋಟೋ ಹೊಡಿ. ಒಂದು ಗೊತ್ತಲ್ಲ ಮಾಡೋದು. ನೋಡಿ ನಮ್ಮ ಹರೀಶ್ ಅವರು ಎಷ್ಟು ಎನರ್ಜೆಟಿಕ್ ಆಗಿ ಎಷ್ಟು ಹುಮ್ಮಸ್ಸಿನಿಂದ ಸನ್ಮಾನಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೈ ಚಾನ್ಸ್ ನಮ್ಮ ಹರೀಶ್ ಬೆಳೆದಿದ್ದಿದ್ರೆ ಆಮೇಲೆ ಬಂದ್ಬಿಡ್ತಾರೆ ಅವರು. ಜೋರ ಚಪ್ಪಲ ಹೊಡೆಯಬೇಕು ನಮ್ಮ ಹರೀಶ್. ಈ ವರ್ಷ ಚಿಕ್ಕಮಗಳೂರಿಂದ ಬಂದಿರುವಂಥ ಸೈಯದ್ ಮನ್ಸೂರ್ ಅವರು ವೇದಿಕೆ ಹತ್ರ ಬರಬೇಕು. ಹಾಗೆ ದರ್ಶನ್ ಅವರು ವೇದಿಕೆ ಹತ್ರ ಬರಬೇಕು ಸರ್. ಈ ಟೂರ್ನಮೆಂಟ್ಗೆ ರೆಫ್ರಿಯಾಗಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ದಯವಿಟ್ಟು ವೇದಿಕೆ ಹತ್ರ ಬಂದು ಸನ್ಮಾನ ಕೆಲವರು ಹೆಸರುಗಳನ್ನ ಗೊತ್ತಿಲ್ಲ. ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ನೋಡಿ ನೀವು ರೆಫ್ರಿಗೆ ಬರೋದಕ್ಕೆ ನಮ್ಮ ಹರೀಶ್ ಅವರು ಟೂರ್ನಮೆಂಟ್ ಯಶಸ್ವಿಯಾಗಿ ನಡೆಸಿದ್ದಾರೆ. ಈ ಟೂರ್ನಮೆಂಟ್ಗೆ ರೆಫ್ರಿಯಾಗಿ ಯಾರ್ಯಾರು ಕಾರ್ಯನಿರ್ವಹಿಸಿದ್ದಾರೆ ಎಲ್ಲ ವೇದಿಕೆ ಹತ್ರ ಬರಬೇಕು. ಟೂರ್ನಮೆಂಟ್ಗೆ ಬೆಂಗಳೂರು ರಫ್ರಿಗಳು ದಯಮಾಡಿ ನಮ್ಮ ಹೆಸರಿಲ್ಲ, ನಮ್ಮ ಹರೀಶನ ಕರೀಲಿಲ್ಲ, ನಮಗೆ ಬಿಡಿಸಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಎಷ್ಟು ಜನ ರಫ್ರಿ ವಾಲಂಟಿಯರ್ ಹೆಸರು ದಯಮಾಡಿ
ಮುಗಿಸಿ ಧೈರ್ಯ ಬಂದವರು ಈ ಟೂರ್ನಮೆಂಟಿನ ನಡೆಸ್ಕೊಳ್ಳುವಂತ ಈ ಟೂರ್ನಮೆಂಟ್ ಎಲ್ಲ ಸಹಕಾರ ಮಾಡಿ ನಡೆಸ್ಕೊಂಡಂತ ಹರೀಶ್ ಅವರಿಗೆ ವೇದಿಕೆ ಮೇಲೆ ಸನ್ಮಾನ. ಹರೀಶ್ ಅವರು ವೇದಿಕೆ ಮುಂಭಾಗ ಬರಬೇಕು. ಹರೀಶ್ ಅವರು ವೇದಿಕೆ ಮುಂಭಾಗ ಬಂದು ದಯಮಾಡಿ ಕನ್ನಡ ಮತ್ತು ದೊಡ್ಡವರ ಸನ್ಮಾನ ದಯಮಾಡಿ ವೇದಿಕೆಗೆ ಹರೀಶ್ ಅವರು ಬಹಳ ಸಹಕಾರ ಮಾಡಿ ಕಷ್ಟಪಟ್ಟು ಟೂರ್ನಮೆಂಟ್ ಜೋರ ಚಪ್ಪಳ ಮುಖಾಂತರ ಸ್ವಾಗತಿಸಿದ್ರು ನಮ್ಮ ಮದುವೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟೇ ಟೂರ್ನಮೆಂಟ್ ಫಂಕ್ಷನ್ ಆದರೂ ಹೋಗಿ ಸಹಕರಿಸ್ತಾರೆ, ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ಎಲ್ಲ ಸಹಾಯನೂ ಸಹ ಮಾಡ್ತಾರೆ. ಜೋರ ಚಪ್ಪಳ ಮುಖಾಂತರ ನಮ್ಮ ಮದುವೆ ಅಭಿನಂದಿಸಬೇಕು. ಇದಾದ ನಂತರ ರೋಲಿಂಗ್ ಪಿರಿಯಡ್ ಟೂರ್ನಮೆಂಟಿನ ಬಹುಮಾನ ವಿತರಣೆ. 5ನೇ ಬಹುಮಾನ ಶ್ರೀ ದುರ್ಗಾ ಪರಮೇಶ್ವರಿ ದಾಬೆ ಕೊಲ್ಲಬೇಳೆ ರಸ್ತೆ ಹಾಸನ. 5ನೇ ಬಹುಮಾನ. ಒಟ್ಟು ಅಕ್ಕಿ ಬಿಟ್ಟಿರುವಂತಹ ಸಮಯ 11 ಗಂಟೆ 9 ನಿಮಿಷ. 5,000 ನಗದು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಹಾಗೂ ಟ್ರೋಫಿ ಜೊತೆ ಜೋರ ಚಪ್ಪಾಳೆ ಸ್ವಾಗತಿಸಿ ದುರ್ಗಾ ಪರಮೇಶ್ವರಿ ದಾಬೆ. ನಮ್ಮ ದುರ್ಗಾ ಪರಮೇಶ್ವರಿ ದಾಬೆಯಿಂದ ಅವರ ಸ್ನೇಹಿತರು ಜ್ಞಾಪಕಾರ್ಥವಾಗಿ ಈ ಬಹುಮಾನವನ್ನು ನೀಡಿದ್ದಾರೆ. ಈ ಬಹುಮಾನವನ್ನು ನಮ್ಮ ಕಣಯ್ಯ ಅವರು ಹಾಗೂ ಪ್ರಕಾಶ್ ಅವರು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ದುರ್ಗಾ ಪರಮೇಶ್ವರಿ ವೇದಿಕೆ ಮೇಲೆ ಬರಬೇಕು ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದುರ್ಗಾ ಪರಮೇಶ್ವರಿ ದಾಬೆ ಅವರು 11 ಗಂಟೆ 9 ನಿಮಿಷಗಳ ಕಾಲ ಅಕ್ಕಿಯನ್ನು ಆರಿಸಿ 5ನೇ ಬಹುಮಾನವನ್ನು ಪಡೆದಿದ್ದಾರೆ. ಈ ಬಹುಮಾನವನ್ನು ನಮ್ಮ ಕನ್ನಯ್ಯ ಅವರು ಹಾಗೂ ಪ್ರಕಾಶನ ಅವರು ನೀಡ್ತಾ ಇದ್ದಾರೆ. $5,000 ನಗದು ಕ್ಯಾಶ್ ಅನ್ನು ಪಡೆದಿರುತ್ತಾರೆ ದುರ್ಗಾ ಪರಮೇಶ್ವರಿ ನೋಡಿ. ಟ್ರೋಫಿ ಜೊತೆಯಲ್ಲಿ ಯಾವ ಅಕ್ಕಿ ಹಾರಿದೆ ಹೈಯೆಸ್ಟ್ ಟೈಮ್ ಆ ಅಕ್ಕಿ ಫೋಟೋ ಸಮೇತ ಕೊಟ್ಟಿದ್ದಾರೆ ಹರೀಶಣ್ಣ ಅವರು. ಹಾರಿದ ಅಕ್ಕಿ ಫೋಟೋ ಟ್ರೋಫಿ ಜೋರ ಚಪ್ಪಾಳೆ ಹೊಡಿಬೇಕು ಸರ್. ಹಾರಿದ ಅಕ್ಕಿ ಫೋಟೋ ಸಹ ಜೋರ ಚಪ್ಪಾಳೆ ಧನ್ಯವಾದಗಳು. 4ನೇ ಬಹುಮಾನ ಅಕ್ಬರ್ ಸುಲ್ತಾನ್ ನ್ಯೂ ಸ್ಟಾರ್ ಲಾಫ್ ಮಿಠಾಯಿಗಲ್ಲಿ ಕೊಲ್ಲಬೇಳೆ ರಸ್ತೆ ಹಾಸನ. 4ನೇ ಬಹುಮಾನ. ಒಟ್ಟು ಹಾರಿದ ಸಮಯ 12 ಗಂಟೆ 1 ನಿಮಿಷ. ಜೋರ ಚಪ್ಪಾಳೆ ಮುಖಾಂತರ ಸ್ವಾಗತಿಸಬೇಕು. 10,000 ನಗದು ಬಹುಮಾನವನ್ನು ಪಡೆದಿರುತ್ತಾರೆ. ಈ ಬಹುಮಾನವನ್ನು ಇಲ್ಲೆಲ್ಲ ಐದು ಅಂತ ಕೇಳೋ ಚಕ್ಕಿ ಕೊಡ್ಬೇಕಂತ ಎಲ್ಲ ರೋಲಿಂಗ್ ತಾನೆ. ಈ ಬಹುಮಾನವನ್ನು ನಮ್ಮ ಪೋಸ್ಟ್ ಆಫೀಸ್ ರಘುವರು ಹಾಗೂ ನಮ್ಮ ಕ್ಯಾರ್ ನಗರ ಆಸಿಫ್ ಅವರು ಕೊಡಬೇಕು ಅಂತ ಕೇಳ್ಕೊಳ್ತೇವೆ. ನೋಡಿ
ಬಿಲ್ಡರ್ಸ್ಗಳಿಗೆ ದುಡ್ಡು ಮುಂಚೆನೆ ದುಡ್ಡು ಕ್ಲಿಯರ್ ಮಾಡಿದೆ. ಈಗ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಆ ದುಡ್ಡಿನ ಒಂದು ಚೆಕ್ ಕೊಡ್ತಾ ಇದ್ದಾರೆ ಅಷ್ಟೇ. ಆಮೇಲೆ ತಗೊಂಡು ಬ್ಯಾಂಕ್ ಹಾಕ್ಬಿಟ್ಟಿರ. ಹೌದು ಸರ್, ನೀವು ಒಳಗಡೆ ಅವರು ಒಳಗಡೆ. ಹಾರಿದಲ್ಲಿ ಫೋಟೋ, ಟ್ರೋಫಿ ಹಾಗೂ ಚೆಕ್. ಧನ್ಯವಾದಗಳು. ₹10,000 ಚೆಕ್. ಹಾಲಿನಲ್ಲಿ ಫೋಟೋ, ಚೆಕ್, ಟ್ರೋಫಿ. ಹಾಂ ಇರಿ ಹಾಂ ನೋಡಿ ಅಣ್ಣ ಸೈಡು. ಧನ್ಯವಾದಗಳು ಸರ್. ಮೂರನೇ ಬಹುಮಾನ ಬಲ್ಲಿ ಹರೀಶ್ ಬ್ರದರ್ಸ್ ಆಡುವಲ್ಲಿ. ಒಟ್ಟು ಹಾಡಿದ ಸಮಯ 12 ಗಂಟೆ 50 ನಿಮಿಷ. ₹20,000 ನಗದು ಬಹುಮಾನವನ್ನು ಪಡೆದಿರುತ್ತಾರೆ. ಈ ಬಹುಮಾನವನ್ನು ಸ್ವೀಕರಿಸಲು ಮೋಕ್ಷ ಬರಬೇಕು ಅಂತ ಕೇಳ್ಕೊತಾರೆ ನಮ್ಮ ಹರೀಶ್. ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಬನ್ನಿ, ಜೋರ ಚಪ್ಪಾಳೆ ಮಾತ್ರ ಸ್ವಾಗತಿಸಬೇಕು. ಮೂರನೇ ಬಹುಮಾನ 12 ಗಂಟೆ 50 ನಿಮಿಷ. ಈ ಬಹುಮಾನವನ್ನು ನಮ್ಮ ಹಾಸನಿನ ನವೀನವರು ದಯವಿಟ್ಟು ಅವ್ರು ಯಾರು ಟಿವಿನ ಬಂದ್ಬಿಟ್ರೆ 5 ನಿಮಿಷ ಹೊಡ್ಬಿಡ್ತಾರೆ. ಅವ್ರ ಟೀಮ್ ಅವ್ರಿಗೆ ದಯಮಾಡಿ ಬಂದ್ಬಿಡಿ. ದಯವಿಟ್ಟು ದೊಡ್ಡ ಟೆನ್ಷನ್ ಅದವ್ರೆ. ಅವ್ರು ಯಾರು ಇದ್ರು ಅವ್ರ ಟೀಮ್ ದಯವಿಟ್ಟು ಬಂದ್ಬಿಡಿ. ಬೇಜಾರಿಗೆ ಮಾಡಿ ದಯಮಾಡಿ ಬಂದು ಅವ್ರ ಟೀಮು ಅನುಷ್ಠಾನ ಬರ್ಬೇಕಾದ್ರೆ ಬೇಜಾರಿಗೆ ಅವ್ರ ಟೀಮ್ ಅವ್ರು ಯಾರು ದಯವಿಟ್ಟು ಬನ್ನಿ. ದಯಮಾಡಿ ವೇದಿಕೆ ಮೇಲೆ ಜೋರಾಗಿ ಚಪ್ಪಾಳೆ ಹೊಡೆದ್ರೆ ಚಪ್ಪಾಳೆ ಹೊಡಿಬೇಕು ಜೋರಾಗಿ. ನೋಡಿ, ಅವರು ಹೊಡೆದಿರುವಂತ ಪ್ರೈಸ್ ನ ಅವ್ರ ಟೀಮ್ ನಾಗ ಇಸ್ಕೊಳ್ಳಿ ಅಂತ ಹೇಳಿದ್ರು, ಇಸ್ಕೊತಾ ಇಲ್ಲ. ಈ ಬಹುಮಾನವನ್ನು ನದೀಮ್ ಅವರು ನೀಡಿದ್ದಾರೆ. ಧನ್ಯವಾದಗಳು. ಎರಡನೇ ಬಹುಮಾನ ಚೀನೀಸ್ ಲಾವ್ ತೆಂಗಿನ ಹೊಂಡ. ಒಟ್ಟು ಅಕ್ಕಿ ಹಾರಿದ ಸಮಯ 13 ಗಂಟೆ 58 ನಿಮಿಷ. 40,000 ನಗದು ಕ್ಯಾಶ್ ಪಡೆದಿರುತ್ತಾರೆ. ಎರಡನೇ ಬಹುಮಾನ ಜೋರ ಚಪ್ಪಾಳೆ ಮುಖಾಂತರ ಸ್ವಾಗತಿಸಬೇಕು. ಚೀನೀಸ್ ಲಾವ್ ವೇದಿಕೆಯಿಂದ ಸರ್. ಇಲ್ಲಿ ಈ ಬಹುಮಾನವನ್ನು ನಮ್ಮ ಖ್ಯಾತರಾದ ಸುನೀಲ್ ಹಾಗೂ ನಮ್ಮ ದೊಡ್ಡರಿಗೆ ಕಿರಣ ಅವರು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಹಾರಿದಲ್ಲಿ ಫೋಟೋ, ಟ್ರೋಫಿ ಹಾಗೂ ಚೆಕ್. ₹40,000 ಚೆಕ್ ಸುನೀಲ್ ದೇವ್ ಅವರು ಹಾಗೂ ಕಿರಣ ಅವರು ನೀಡಬೇಕು ಈ ಬಹುಮಾನ. ಚೆಕ್ ಬೌನ್ಸ್ ಆಗಿದೆ ಅಲ್ಲಿ. ಚೆಕ್ ಬೌನ್ಸ್ ಆಯ್ತು ಅಲ್ಲಿ ಬಿದ್ದಿ. ಹಾಂ ಚೆಕ್ ಬಿದ್ದು ಮುರ್ದೆ ಹೋಗ್ತದೆ. ಹಾಗೆ ಈ ಕಲರ್ ಟೂರ್ನಿಮೆಂಟ್ ಅಲ್ಲಿ ಪ್ರಥಮ ಬಹುಮಾನ
ನಮ್ಮ ಲಘುಮುಖದ ಸರ್ದಾರ ದೀಪು ಅವರು ಮೊದಲನೇ ಬಹುಮಾನ 20,000 ರೂಪಾಯಿ ನಗದು ಕ್ಯಾಶ್ ಅನ್ನು ಪಡೆದಿರುತ್ತಾರೆ. ಈ ಬಹುಮಾನವನ್ನು ನಮ್ಮ ಮೈಸೂರಿನ ಮಧು ಅವರು, ಲಘು ಅವರು ಹಾಗೂ ಬಾಬಾ ಅವರು ನೀಡಬೇಕಂತ ಕೇಳಿದ್ರೆ ಜೋರ ಚಪ್ಪಲ ಇರಬೇಕು ಸರ್. ಪ್ರಥಮ ಬಹುಮಾನ 70,000 ರೂಪಾಯಿ ಕ್ಯಾಶ್. 70,000 ರೂಪಾಯಿ ಬಹುಮಾನವನ್ನು ಪಡೆದಿರುತ್ತಾರೆ, ನಗದು ಕ್ಯಾಶ್. ಕಲರ್ ಟೂರ್ನಿಮೆಂಟ್ ಅಲ್ಲಿ ಪ್ರಥಮ ಬಹುಮಾನ ಸ್ಯಾಂಡಲ್ವುಡ್ ಕಬಡ್ಡಿ. ಇದು ಬೆಂಗಳೂರು ಸ್ಯಾಂಡಲ್ವುಡ್ ಕಬಡ್ಡಿ ಅಲ್ಲ, ಇದು ಹಾಸನ ಸ್ಯಾಂಡಲ್ವುಡ್ ಕಬಡ್ಡಿ. ಜೋರ ಚಪ್ಪಲ ಹೊಡಿಬೇಕು ಸರ್. ಪ್ರಥಮ ಬಹುಮಾನ 70,000 ರೂಪಾಯಿ ಕ್ಯಾಶ್, ಟ್ರೋಫಿ ಹಾಗೂ ಹಾರಿನ ಅಕ್ಕಿ ಫೋಟೋ. ನೋಡಿ, ಯಾವತ್ತೂ ನಮ್ಮ ದೀಪ ಅವರು, ಲಘುಮುಖದ ಸರ್ದಾರ ದೀಪ ಅವರು ಕಲೆಗಾರ. ಅಕ್ಕೀಶ್ವರಿ ಒಂದು ಕಲೆ, ಹಾಗೆ ನಮ್ಮ ದೀಪ ಅವರನ್ನು ಒಳ್ಳೆ ಕಲೆ ಇದೆ ಸರ್. ಬಟ್ಟೆ ಅಂಗಡಿ ಮಾಡಿ ಅವ್ರು ಅಡ್ವರ್ಟೈಸ್ ಮಾಡಂಗಿಲ್ಲ, ಅಂಗಡಿಯಲ್ಲಿ ಇವರೇ ಹಾಕೊಂಡು ಇವರೇ ಅಡ್ವರ್ಟೈಸ್ ಮಾಡ್ಕೊಂಡ್ಬಿಡ್ತಾರೆ. ಯಾರಾದ್ರೂ ಬಟ್ಟೆ ಬೇಕಾದ್ರೆ ಸರ್ ನೀವು ಓದ್ಬಾರ್ದಲ್ಲಿ ಹಾಕಿದ್ರಲ್ಲ, ಅದರಲ್ಲಿ ಏನಾದ್ರು ಕಲರ್ ಸಿಗುತ್ತೆ ಅಂತ ಕೇಳ್ಬೇಕು ಇವ್ರಿಗೆ ಅಷ್ಟೇ. ಹಾಗೆ ಈಗ ರೋಲಿಂಗ್ ಟೂರ್ನಿಮೆಂಟಿನ ಬಹುಮಾನ ದಯವಿಟ್ಟು KSS ಪ್ರವೀಣ್ ಅವರು ವೇದಿಕೆ ಮುಂಭಾಗ ಬರಬೇಕು ಅಂತ ಲೆಟ್ಟ ಬಂದಿದ್ದಾರೆ. ಪ್ರವೀಣ್ KSRTC ಸನ್ಮಾನಕ್ಕೆ ಜೋರ ಚಪ್ಪಾಳೆ ಹೊಡೆಯಿರಿ. ಅವ್ರು ಲೆಟ್ಟ ಬಂದಿದ್ದಾರೆ, ಡ್ಯೂಟಿ ಮುಗಿಸ್ಕೊಂಡು ದೂರ ಉಳಿದ ಅಕ್ಕಿ ಬಿಟ್ಟಿದ್ದಾರೆ. ಜೋರ ಚಪ್ಪಾಳೆ ಹೊಡೆಯಬೇಕು. ನಮ್ಮ KR ನಗರದ ಮಲ್ಲೇಶ್ ಅವರು, KR ನಗರದ ಅಲೀಮ್ ಅವರು ಬಂದು ಈ ಬಹುಮಾನವನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದೀನಿ ಸರ್. ಇನ್ಕಲ್ ಸ್ವಾಮಿ ಅವರು ಎಲ್ಲರೂ ಸಹ ಜಾಯಿನ್ ಆಗಬೇಕು, 4 ಜನ ಅಂದರೆ. ಮೂರನೇ ಬಹುಮಾನ 7 ಗಂಟೆ 8 ನಿಮಿಷ 5,000 ನಗದು ಕ್ಯಾಶ್ ಅನ್ನು ಸಹ ಪಡೆದಿರುತ್ತಾರೆ. ಹಾರಿನ ಅಕ್ಕಿ ಫೋಟೋ, ಟ್ರೋಫಿ ಹಾಗೂ ಚೆಕ್. ಟ್ರೋಫಿ ಇಲ್ಲ, ಬರೀ ಫೋಟೋ. ಬರೀ ಚೆಕ್ಕು ಸರ್, ಬರೀ ಚೆಕ್ಕು. ಗೌರ್ಮೆಂಟ್ ಮುಗಿದ ಮಾರನೇ ದಿನನೇ ಹೋಗಿ ಪ್ರತಿಯೊಬ್ಬರು ಮನೆ ಹೋಗಿ ದುಡ್ಡನ್ನ ಕೊಟ್ಟು ಕ್ಲಿಯರ್ ಮಾಡಿದ್ದಾರೆ ನಮ್ಮ ಆಡಳಿತ ಹರೀಶ್ ಅವರು. ಈ ಚೆಕ್ಕಿದವರು ಬಹುಸಲ ರಜೆ ಮಾಡ್ಕೊಬಿಡಿ, ನೆಕ್ಸ್ಟ್ ವರ್ಷಕ್ಕೆ ಎಲ್ಲ ಮಾಡಿ ಬರೋದು. ಯಾರು ಮುಂದಿನ ವರ್ಷ ವಿನ್ನರ್ಸ್ ಆಗಿರ್ತಾರೋ ಧನ್ಯವಾದಗಳು. ಈಗ ರೋಲಿಂಗ್ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ 2ನೇ ಬಹುಮಾನ ಪವರ್ ಸ್ಟಾರ್ ಶಾಹುಲ್ ಮಿಠಾಯಿಗಲ್ಲಿ ವಲ್ಲಭಾಯಿ ರಸ್ತೆ 7 ಗಂಟೆ 55 ನಿಮಿಷಗಳ ಕಾಲ ಅಕ್ಕಿಯನ್ನು ಆರಿಸಿ 2ನೇ ಬಹುಮಾನವನ್ನು ಪಡೆದಿರುತ್ತಾರೆ. ಜೋರ ಚಪ್ಪಲ ಮುಖಾಂತರ ಸ್ವಾಗತಿಸಬೇಕು. ಪವರ್ ಸ್ಟಾರ್ ಶಾಹು ಮಿಠಾಯಿಗಲ್ಲಿ 2ನೇ ಬಹುಮಾನ. ಈ ಬಹುಮಾನವನ್ನು ನಮ್ಮ ಪಾಲಿಯವರು ಹಾಗೆ ನಮ್ಮ ಮೈಸೂರು ಮಧುವರು ಕೊಡಬೇಕಂತ ಕೇಳ್ಕೊಂಡಿದ್ದೀನಿ. 2ನೇ ಬಹುಮಾನ 20,000 ರೂಪಾಯಿ ನಗದು ಕ್ಯಾಶ್, ಅಕ್ಕಿ ಫೋಟೋ ಹಾಗೂ ಟ್ರೋಫಿ ಹಾಗೂ ಚೆಕ್. ಇವ್ರದ್ದು ಹೆಸರು ಮಾತ್ರ ಮೈಸೂರು ಮಧು, ಇವರು ಹುಡುಗರು ಬಂದ ಹಾಸನ ಅಂತೆ. ಜೋರ ಚಪ್ಪಾಳೆ ಮುಖಾಂತರ ಸ್ವಾಗತಿಸಬೇಕು ಸರ್. 2ನೇ ಬಹುಮಾನ 7 ಗಂಟೆ 25 ನಿಮಿಷಗಳ ಕಾಲ ಅಕ್ಕಿಯನ್ನು ಹಾರಿಸಿದ್ದಾರೆ. ಇನ್ನ ಕೊನೆಯದಾಗಿ
ಬಹುಮಾನ 30,000 ರೂಪಾಯಿ ನಗದು ಕ್ಯಾಶ್ ಅನ್ನು ಪಡೆದಿರುತ್ತಾರೆ. ಸೀಕ್ರೆಟ್ ಆಫ್ ಪಾರ್ಲಿಮೆಂಟ್ ಫ್ರೆಂಡ್ಸ್ ಜೋರ ಚಪ್ಪಾಳೆ ಮುಖಾಂತರ ಸ್ವಾಗತಿಸಬೇಕು. ಸೀಕ್ರೆಟ್ ಆಫ್ ಪಾರ್ಲಿಗೆ ಈ ಬಹುಮಾನವನ್ನು ನಮ್ಮ ದೇವಪ್ಪ ಲಕ್ಷ್ಮಣರು ಜೋರ ಚಪ್ಪಾಳೆ ಮುಖಾಂತರ ಸ್ವಾಗತಿಸಬೇಕು. ನೋಡಿ, ಅವರು ಕೇವಲ ಮೊದಲನೇ ಪ್ರಥಮ ಬಹುಮಾನ. ಈ ಬಹುಮಾನವನ್ನು ನಮ್ಮ ಹರೀಶ್ ಅವರು, ಪುನೀತ್ ಅವರು, ನದೀಮ್ ಅವರು ಹಾಗೂ ಕಿರಣ್ ಅವರು ಹಾಸನಲ್ಲಿ ಎಷ್ಟು ಜನ ಟೂರ್ನಿಮೆಂಟ್ ನಡೆಸ್ತಾ ಇದ್ದಾರೆ ಅವರೆಲ್ಲರೂ ಸಹ ನಿಂತು ನೀಡಬೇಕು ಅಂತ ಕೇಳ್ಕೊತಾ ಪ್ರಥಮ ಬಹುಮಾನ. ಎಲ್ಲರೂ ಒಟ್ಟಾಗಿ ಸೇರಿ ಅವರಿಗೆ ಸಹಕಾರ ಮಾಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಹೊಡಿಬೇಕು. ವಾಪಸ್ ನೋಡಿ, ಇದು ಪಾಲಕ್ಷಣ ಅವರಿಗೆ ಇದು ಜಸ್ಟ್ ಫೋಟೋಗೆ ಕೊಟ್ಟಿರೋದು. ಇದು ರೋಲಿಂಗ್ ಕಪ್. ಇದು 2 ವರ್ಷ ಸತತವಾಗಿ ಗೆದ್ದರೆ ಮಾತ್ರ ಅವ್ರಿಗೆ ತಲುಪುತ್ತೆ. ಇದು ಇಲ್ಲ ಅಂತ ಹೇಳಿದ್ರೆ ಟೂರ್ನಿಮೆಂಟ್ ಆಯೋಜಕರು ಯಾರಿಲ್ಲ ಅವರ ಹತ್ರ ಇರುತ್ತೆ. ಜೋರ ಚಪ್ಪಾಳೆ ಹೊಡಿಬೇಕು ಸರ್. ಪ್ರಥಮ ಬಹುಮಾನ ಕೇರಳದಿಂದ ಬಿಟ್ಟಿದ್ದಾರೆ. ನೋಡಿ, ಹಾಸನ ಎಷ್ಟು ಟೂರ್ನಿಮೆಂಟ್ ನಡೆಸ್ತಾರೆ ಅಷ್ಟು ಜನ ನಿಂತು ಬಹುಮಾನವನ್ನು ನೀಡ್ತಾ ಇರೋದು. ಆಯ್ತು. ಬನ್ನಿ, ಅವ್ರ ಟೀಮ್ ಎಲ್ಲ ಬಂದು ಜಾಯಿನ್ ಆಗಿ ಅವ್ರನ್ನ ಫೋಟೋ ಫ್ರೇಮ್ ಮಾಡ್ಕೊಬೇಕು ಅಂತ ಕೇಳ್ಕೊತೀನಿ. ಪಾಲಕ್ಷ ಅವ್ರ ಟೀಮ್. ಹೊಡ್ಕೊಳ್ಳಿ, ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ. ಅದು ಯಾರಿಗೆ ಸಲ್ಬೇಕು ಅನ್ನೋದಿದೆ ಅವ್ರಿಗೆ ಸಲ್ಲೋದು. 7 ವರ್ಷದಿಂದ ಹಾಸನ ಟೂರ್ನಮೆಂಟ್ ಅಲ್ಲಿ ನಾನು ಗದೆ ಹೊಡೆದಿದ್ದು. ನಾನು ಅಪ್ಪನೂ ಹೊಡಿತು, ಮಗನೂ ಹೊಡಿತು. ಅವೆಲ್ಲ ಸಹ ತುಂಬಾ ಚೆನ್ನಾಗಿ ಆಡ್ತು. ಆ ಗದೆ ಪ್ರೈಸ್ ಆಗಿತ್ತೆ. ಆ ಗದೆ ಹೊಡ್ಕೊಳ್ಳಿ. ಇನ್ನೂ ಒಂದು ಗದೆ ಹೇಳ್ತೀನಿ. ಭಗವಂತ ಸಹಾಯ. ನೋಡಿ, ಅವರು ಗೆದ್ದಿರುವಂತ ರೋಲಿಂಗ್ ಗದೆನೇ ಸಹ ಪೂರ್ಣವಾಗಿ ಮಡಗಿದ್ದಾರೆ. ಸಂತೋಷ. ಈಗ ಕೊನೆಯದಾಗಿ ನಮ್ಮ ಸ್ಟೈಲಿ ಶರತ್, ಸಂತು, ಚೇತು ಇವರಿಂದ ನಮ್ಮ ಹರೀಶ್ ಅವರಿಗೆ ಒಂದು ಚಿಕ್ಕ ಸನ್ಮಾನ